ಒಂದು ಆಶ್ಚರ್ಯ ಏನಂದರೆ, ದೇವತೆಗಳಿಗೆ ದೈತ್ಯರಿಗೆ ಯುದ್ಧ ಆದರೆ ದೈತ್ಯರಲ್ಲಿ ಯಾರಾದರೂ ಕಾಲು ಮುರ್ಕೊಂಡ್ರೆ, ಕೈ ಮುರ್ಕೊಂಡ್ರೆ, ಪ್ರಾಣ ಹೋದರೆ ಅವ್ರನ್ನ ಯಾರನ್ನೂ ಆಸ್ಪತ್ರೆಗೆ ಸೇರಿಸ್ತಿರ್ಲಿಲ್ಲ, ಸುಡ್ತಿರ್ಲಿಲ್ಲ, ಹೂತಾಗ್ತಿರ್ಲಿಲ್ಲ. ಮತ್ತೇನು ಮಾಡ್ತಿದ್ರು ಅಂದರೆ, ಈ ಸೂರ್ಯ ಮುಳುಗೋ ಟೈಮ್ಗೆ ಯುದ್ಧ ನಿಲ್ಲೋದು. ದೊಡ್ಡದೊಂದು ಗಾಡಿ ತಂದು ದೈತ್ಯರು ತಮ್ಮ ಕಡೆ ಕೈ ಇಲ್ಲದೆ ಇದ್ದವರು, ಕಾಲಿಲ್ಲದೆ ಇದ್ದವರು, ತಲೆ ಇಲ್ಲದೆ ಇದ್ದವ್ರನ್ನೆಲ್ಲ ಗಾಡಿ ಒಳಗೆ ಹಾಕ್ಕೊಂಡು ದೈತ್ಯರ ಗುರುಗಳ ಮನೆಗೆ ಹೋಗಿ ಕಾಂಪೌಂಡ್ ಒಳಗೆ ಎಲ್ಲ ಸುರಿದು ಬಿಡು. ಒಬ್ಬನು ಕೈ ಇಲ್ಲ, ಒಬ್ಬನು ಇಂಥ ಶಿಷ್ಯರ್ರಿ ಎಲ್ಲ ಗುರುಗಳ ಮನೇಲಿ ಡಂಪ್ ಮಾಡಿಬಿಡು. ಈ ಗುರುಗಳು ಯಾರು? ಶುಕ್ರಾಚಾರ್ಯರು. ಅಯ್ಯೋ ಅಯ್ಯೋ, ಭಾರಿ ಫೇಮಸ್ ಅವ್ರು ಏನು ಸ್ಪೆಷಲ್ ಅಂದರೆ, ರಾತ್ರಿ ಮಲಗಿರೋರು, ಯಾವಾಗಲೂ ಇವ್ರು ಮಿಡ್ ನೈಟು 12 ತಂದು ಎಲ್ಲ ಬಾಡಿಗಳನ್ನ ಒಳಗೆ ಹಾಕಿರೋರು. ಈ ಆಚಾರ ಬೆಳಗಾಗೆದ್ದು ಹಾಸಿಗೆಯಿಂದ ಎದ್ದು ಬಂದು ಕಣ್ಣು ಉಜ್ಕೊಂಡು ಹೀಗೆ ನೋಡಿಬಿಟ್ರೆ ಸಾಕಂತ. ಕೈ ಇಲ್ಲದೆ ಇದ್ದವನು ಕೈ ಬರೋದು, ಕಾಲಿಲ್ಲದೆ, ಅಷ್ಟೇ ಅಲ್ಲ ಸತ್ತೋದವ್ರು ಬದುಕ್ಬಿಡೋರು. ನಮ್ಮಲ್ಲಿ ನೋಡಿದ್ರೆ ಬದುಕಿರೋರೇ ಸತ್ತೋಗ್ಬಿಡ್ತಾರೆ, ಇಂಥವ್ರು ಸಿಗ್ತಾರೆ. ಅವರಿಗೆ ಮೃತ ಸಂಜೀವಿನಿ ಅನ್ನುವಂಥ ಸ್ಪೆಷಲ್ ವಿದ್ಯೆ ಗೊತ್ತಿತ್ತು. ಇದ್ರಿ ಇಂಥ ಗುರುಗಳಿರ್ಬೇಕ್ರಿ. ಎಂಥ ಗುರುಗಳು ಅಂದರೆ, ಸತ್ತ ಬಲಿಯನ್ನ ಮತ್ತೆ ಬದುಕಿಸಿದ ಮಹಾನ್ ಗುರುಗಳು ಶುಕ್ರಾಚಾರ್ಯ.